ಮತ್ತೆ ಸರ್ಕಾರದಲ್ಲಿ ಹೆಸರು ಹೇಳಕ್ ಹೋಗಲ್ಲ. KMDC ಅಲ್ಲಿ ಸಭೆಗೆ ಹೋಗ್ಬಿಟ್ಟು ಮನೆ ಬಸವರಾಜ ಬೊಮ್ಮಾಯಿ ಅವರು ಮಂತ್ರಿ ಅವರೇ ಸಭೆದಲ್ಲಿ ಹೇಳ್ತಾರೆ, ಮುಸಲ್ಮಾನ್ಗಳಿಗೆ ನನ್ನ ಕಡೆಯಿಂದ ಒಂದು ಮನವಿ, ದಯಮಾಡಿ ನೀವೆಲ್ಲ ಸುಮ್ಕೂರ್ಬಾರ್ದು, ಎನ್ಕ್ರೋಚ್ಮೆಂಟ್ ಏನಾರು ಆಗಿದ್ರೆ ನಿಮ್ಗೆ ಅಲ್ಲನ್ನ ಆಸ್ತಿ, ದಯಮಾಡಿ ನಿಮ್ ಕರ್ತವ್ಯ ಆಗ್ತದೆ, ನೀವೆಲ್ಲ ಸೇರಿ ಈ ಎನ್ಕ್ರೋಚ್ಮೆಂಟ್ ನ ತೆಗಿಬೇಕಂತ ಮಾನ್ಯ ಮುಖ್ಯಮಂತ್ರಿ ಹಿಂದಿನ ಸರ್ಕಾರ 21 ಆಯ್ತು. ಮುಖ್ಯಮಂತ್ರಿ ಯಾರಿದ್ರು? 21 ಮುಖ್ಯಮಂತ್ರಿ ಯಾರಿದ್ರು? ಅವ್ರು ಹೇಳಿಕೆ ಕೊಟ್ಟಿರೋದು ಏನಂತ, ಒಂದು KMDC ಕಾರ್ಯಕ್ರಮಕ್ಕೆ ಹೋಗ್ಬಿಟ್ಟು ನಾನು ಮುಸಲ್ಮಾನ್ಗಳಿಗೆ ಮನವಿ ಮಾಡ್ಕೊಳ್ಳೋದು, ದಯಮಾಡಿ ವಫ್ ಆಸ್ತಿ ಬಹಳಷ್ಟು ಎನ್ಕ್ರೋಚ್ಮೆಂಟ್ ಆಗಿದೆ, ನಿಮ್ದೆಲ್ಲ ಕರ್ತವ್ಯ ಆಗ್ತದೆ, ನೀವೆಲ್ಲ ಸೇರಿ ವಫ್ ಆಸ್ತಿಯನ್ನ ತೆಗಿಬೇಕು. ಇದು ವಫ್ ಆಸ್ತಿ ಅಂದ್ರೆ ಅಲ್ಲನ್ನ ಆಸ್ತಿ, ಅಲ್ಲಂತ ಹೋಗಿ ಉತ್ತರ ಕೊಡ್ಬೇಕಂತ ಹಿಂದಿನ ಸರ್ಕಾರದಲ್ಲಿ 2021 ಮುಖ್ಯಮಂತ್ರಿಗಳು ಹೇಳಿದ್ರು. ಮುಖ್ಯಮಂತ್ರಿ ಗಮನಕ್ಕೆ ತರ್ತೀನಿ, ಒಂಥರ ಮ್ಯಾನಿಫೆಸ್ಟೋ ಇನ್ನೊಂದು ಸರ್ಕಾರ ಆದೇಶ ಮಾಡ್ತಾರೆ, ಮಂತ್ರಿ ಆದೇಶ ಸರ್ಕಾರ ತೆಗಿರಿ ಮಾಡಿ ಸರ್ಕಾರದಲ್ಲಿ ಆಯ್ತು ಕೂತ್ಕೊಳ್ಳಿ ನೀವು. ಸರಿಗ ನಾನು ನನ್ಗೇನು ಮಾತಾಡ್ಲಿಕ್ಕೆ ಸರ್ಕಾರದ ಕೇಳಿ ಕೇಳಿ ಹೇಳ್ತೀನಿ ಸರ್. ಸ್ವಲ್ಪ ಮೂಲಭೂತವಾಗಿ ನಾನು ಅವಾಗಲಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ. 1 ನಿಮಿಷ ಮುಗಿಸ್ತೀನಿ ನಾನು. ಹೇಳ್ತಾ ಇದ್ದೆ ಎಂ.ಎ. ಪಾಟೀಲ್ ಅವರೇ 1 ನಿಮಿಷ, ಅವರು ಹಿರಿಯ ಸದಸ್ಯರು ಹೇಳ್ತೀನಿ, ಅವರೊಂದು ಕ್ಲಾರಿಫಿ ಕೇಳಿ, ಇಲ್ಲಿ ಸರ್ಕಾರ ಉತ್ತರ ಕೊಡ್ಲಿ. ಇಲ್ಲೇ ಬೇರೆ ಬೇರೆ ಕೇಳಿ, ಬೇರೆ ಕಚೇರಿ ಮಾಡ್ಲಿಕ್ಕೆ ಆಗುದಿಲ್ಲ. ಇಲ್ಲಿ ಸರ್ ಡಿಸ್ಪ್ಯೂಟ್ ಇರುವಂತಹದ್ದು ನೋಟಿಸ್ ಕೊಟ್ಟಿದ್ರ ಬಗ್ಗೆ ಅಲ್ಲ.